ಒಮ್ಮೆ ನಿಮ್ಮನ್ನ ನೀವು ಕೇಳ್ಕೊಂಡಿದ್ದೀರಾ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಈ ಜೀವನದಲ್ಲಿ ಅಂತ. ಬಹಳ ಜನರ ಉತ್ತರ ಏನ್ ಗೊತ್ತಾ, ಮುಂದೆ ನೋಡೋಣ ಏನಾಗುತ್ತೆ ಅಂತ. ಆದ್ರೆ ಇದು ಜೀವನ ಅಲ್ಲ, ಇದನ್ನ ಗುರಿ ಇಲ್ಲದ ಬದುಕು ಅಂತಾರೆ. ಒಂದು ದೊಡ್ಡ ಹಡಗು ಸಮುದ್ರದಲ್ಲಿ ಹೋಗುತ್ತೆ, ಆದ್ರೆ ದಿಕ್ಕಿಲ್ಲ ಅಂದ್ರೆ ಅದು ತಲುಪೋದು ಎಲ್ಲಿಗೆ? ಅಥವಾ ಅಡ್ರೆಸ್ ಇಲ್ಲದೆ ನಾವು ಟ್ಯಾಕ್ಸಿ ಹತ್ತಿದ್ರೆ ನಾವು ನಮ್ಮ ಗುರಿನ ತಲುಪಕ್ಕಾಗುತ್ತಾ? ಗುರಿ ಅಂದ್ರೆ ನಾನು ರಿಚ್ ಆಗ್ಬೇಕು, ನಾನು ಬಿಗ್ ಆಗ್ಬೇಕು ಅನ್ನೋದಲ್ಲ. ಇವುಗಳು ನಮ್ಮ ಬಯಕೆಗಳು. ಗುರಿ ಅಂದ್ರೆ ಸ್ಪಷ್ಟವಾಗಿರಬೇಕು, ಅದಕ್ಕೆ ಸಮಯದ ಮಿತಿ ಇರಬೇಕು. ಉದಾಹರಣೆಗೆ, ನಾನು 5 ವರ್ಷದಲ್ಲಿ IAS ಆಫೀಸರ್ ಆಗುತ್ತೇನೆ, ಇಲ್ಲವೇ 5 ವರ್ಷದಲ್ಲಿ ಒಬ್ಬ ಕ್ರಿಕೆಟರ್ ಆಗುತ್ತೇನೆ. ಇಲ್ಲ ಅಂದ್ರೆ ನಾನು 2 ವರ್ಷದಲ್ಲಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು, ಇಲ್ಲವೇ 2 ವರ್ಷದಲ್ಲಿ ನಾನೊಂದು ಸ್ಕಿಲ್ ಕಲಿಯಬೇಕು. ನಮ್ಮ ಮೆದುಳು ಅಂತಕ್ಕಂಥದ್ದು ಒಂದು GPS ಸಿಸ್ಟಮ್ ತರ. ಅದಕ್ಕೆ ನಾವು ಡೆಸ್ಟಿನೇಷನ್ ಕೊಟ್ರೆ ಅದು ನಮಗೆ ಡೈರೆಕ್ಷನ್ ಕೊಡುತ್ತೆ. ಎಲ್ಲರಿಗೂ ಟ್ಯಾಲೆಂಟ್ ಇದೆ, ಎಲ್ಲರಿಗೂ ಟೈಮ್ ಇದೆ, ಎಲ್ಲರಿಗೂ ಎನರ್ಜಿ ಇದೆ, ಆದ್ರೆ ಗುರಿ ಇಲ್ಲ. ಗುರಿ ಇಲ್ಲದವರ ಬದುಕು ಹೇಗಿರುತ್ತೆ ಗೊತ್ತಾ? ಯಾವಾಗ್ಲೂ ರೀಲ್ಸ್ ನೋಡ್ತಾ ಇರ್ತಾರೆ, ಯಾವಾಗ್ಲೂ ಚಿಂತೆ ಮಾಡ್ತಾ ಇರ್ತಾರೆ, ಏನ್ ಮಾಡ್ಬೇಕು ಅಂತ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ, ಏನೇ ಕೆಲಸ ಹೇಳಿದ್ರು ತಡವಾಗಿ ಮಾಡ್ತಾರೆ, ಮತ್ತೆ ಹಿಂಜರಿಯುತ್ತಾರೆ. ಗುರಿ ಇರುವವರ ಬದುಕು ಹೇಗಿರುತ್ತೆ ಗೊತ್ತಾ? ಅವರು ತುಂಬಾ ಕಾನ್ಫಿಡೆನ್ಸ್ ಆಗಿರ್ತಾರೆ, ಫೋಕಸ್ಡ್ ಆಗಿರ್ತಾರೆ, ತುಂಬಾ ಸ್ಪೀಡ್ ಆಗಿರ್ತಾರೆ, ಹಾಗೆ ಬ್ಯುಸಿ ಇರ್ತಾರೆ. ಹಿಂದೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನನ್ನ ಗುರಿ ಏನು, ನನ್ನ ಡೆಸ್ಟಿನಿ ಏನು ಅಂತ. ನಿಮಗೆ ಸ್ಪಷ್ಟ ಉತ್ತರ ಸಿಗ್ಲಿಲ್ಲ ಅಂದ್ರೆ ನೀವಿನ್ನು ಲೈಫ್ ಜರ್ನಿನ ಸ್ಟಾರ್ಟ್ ಮಾಡಿಲ್ಲ ಅಂತ ಅರ್ಥ.